ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲನೂ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಲೆ ಮೇಲೆ ಪೌಡರನ್ನು ಹಾಕಿ ನೋಡಿ ಶಾಕ್ ಆಗ್ತೀರಾ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಬಟ್ಟೆ ಸೋಪನ್ನು ಸಾಕ್ಸ್ ಒಳಗಡೆ ಇಟ್ಟು ನೋಡಿ. ಸೊ ನೋಡಿ, ನಾನಿಲ್ಲಿ ಮ್ಯಾಟನ್ನು ವಾಶ್ ಮಾಡ್ತಾ ಇದ್ದೀನಿ. ಸೊ ನಾವು ವಾಶ್ ಮಾಡುವಾಗ ಹಾಗೆ ಬಟ್ಟೆ ಸೋಪನ್ನು ಈ ರೀತಿ ಮ್ಯಾಟ್ ಮೇಲೆ ಹಚ್ಬಿಡ್ತೀವಿ ಅಲ್ವಾ. ಈ ರೀತಿ ಬಟ್ಟೆ ಸೋಪನ್ನು ಹಚ್ಚೋದ್ರಿಂದ ಕೈಗೆಲ್ಲ ಸೋಪು ಹತ್ಕೊಳ್ಳುತ್ತೆ, ಹಾಗೆ ಸೋಪು ಕೂಡ ಬೇಗ ಕರ್ಗೋಗ್ಬಿಡುತ್ತೆ, ಹಾಗೆ ಕೈಗೆ ಇನ್ಫೆಕ್ಷನ್ ಕೂಡ ಆಗುತ್ತೆ. ನನಗಂತೂ ವೈಟ್ ಪ್ಯಾಚ್ ಥರ ಆಗಿಬಿಟ್ಟು ಚರ್ಮ ಏನಿದೆ ಅದೆಲ್ಲ ಒಂದು ಲೇಯರ್ ಬಿಟ್ಕೊಂಡ್ಬಿಡುತ್ತೆ ಬಟ್ಟೆ ಸೋಪು ಹಾಗೆ ಹಚ್ಚೋದ್ರಿಂದ. ಅದಕ್ಕೋಸ್ಕರ ನಾನು ಈ ರೀತಿ ಬಟ್ಟೆ ಸೋಪನ್ನು ಸಾಕ್ಸ್ ಒಳಗಡೆ ಇಟ್ಬಿಟ್ಟು ನಾನು ಸೋಪನ್ನು ಹಚ್ಬಿಟ್ಟು ಬಟ್ಟೆಗಳನ್ನು ವಾಶ್ ಮಾಡ್ತೀನಿ. ನೋಡಿ, ಸೋಪು ಹಚ್ತಾ ಇದ್ದೀನಿ ಅಲ್ವಾ, ಎಷ್ಟು ಚೆನ್ನಾಗಿ ಸೋಪು ಹತ್ಕೊಳ್ತಾ ಇದೆ ಅಂತ. ಹಾಗೆ ಕೈಗೂ ಕೂಡ ಸ್ವಲ್ಪನೂ ಸೋಪು ಹತ್ತಿಲ್ಲ, ಎಷ್ಟು ಚೆನ್ನಾಗಿ ಹಚ್ಬೋದು ನೋಡಿ. ಹಾಗೆ ನಾನು ಮ್ಯಾಟ್ ಎರಡು ಸೈಡೂ ಸೋಪನ್ನು ಹಚ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ನೊರೆ ಕೂಡ ಬರ್ತಾ ಇದೆ, ನೀವು ನೋಡ್ಬೋದು. ಹಾಗೆ ಕೈಗೂ ಕೂಡ ಹತ್ತಿಲ್ಲ. ಸೊ ನೀವು ಕೂಡ ಇದೇ ಥರ ಬಟ್ಟೆಗಳನ್ನು ವಾಶ್ ಮಾಡಿ. ಸೋಪು ತುಂಬ ದಿನ ಬಾಳಿಕೆ ಬರುತ್ತೆ, ಬೇಗ ಕರ್ಗೋಗೋದಿಲ್ಲ. ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಗ್ಯಾಸ್ ಒಲೆ ಹಚ್ಕೊಳ್ತಾ ಇದ್ದೀನಿ. ಗ್ಯಾಸ್ ಒಲೆ ಹಚ್ಕೊಂಡಾದಮೇಲೆ ನಾನು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಒಲೆಗೆ. ನೋಡಿ, ಈ ಥರ ಪೌಡರ್ ಹಾಕಿದಾದಮೇಲೆ ಒಂದು ಪ್ಲೇಟ್ಗೆ ಗ್ಯಾಸ್ದು ಬರ್ನಲ್ ಏನಿರುತ್ತೆ ಆ ಬರ್ನಲ್ಗಳನ್ನು ಒಂದು ಪ್ಲೇಟಿಗೆ ಇಟ್ಕೊಂಡ್ಬಿಟ್ಟು ಮತ್ತೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಪಾಂಡ್ಸ್ ಪೌಡರ್ ತೊಗೊಂಡಿದ್ದೀನಿ, ನೀವು ಯಾವುದು ಪೌಡರ್ ಬೇಕಾದ್ರೂ ತೊಗೊಳ್ಬೋದು. ಹಾಗೆ ನೋಡಿ, ಹಳೆ ಟೂತ್ ಬ್ರಷಿಂದ ಈ ಬರ್ನಲ್ಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪೌಡರಿಂದ. ಸೊ ಈ ರೀತಿ ಮಾಡೋದ್ರಿಂದ ನೀಟಾಗಿ ಬರ್ನಲ್ಗಳು ಕ್ಲೀನ್ ಆಗ್ತಾ ಇರುತ್ತೆ. ನಾವು ಗ್ಯಾಸು ಒರೆಸ್ತಾ ಇರ್ತೀವಿ, ಹಾಗೆ ಸ್ಟ್ಯಾಂಡ್ಗಳನ್ನೂ ಕೂಡ ಒರೆಸ್ತಾ ಇರ್ತೀವಿ, ಬಟ್ ಬರ್ನಲ್ಗಳನ್ನು ನಾವು ಕ್ಲೀನ್ ಮಾಡ್ತಾ ಇರೋದಿಲ್ಲ. ಆವಾಗ ಬರ್ನಲ್ದು ಹೋಲ್ಸ್ ಏನಿರುತ್ತೆ ಆ ಹೋಲ್ಸ್ ಒಳಗಡೆ ಎಲ್ಲ ಗಲೀಜು ಕೂತ್ಕೊಂಡಿರುತ್ತೆ. ಈ ರೀತಿ ಬರ್ನಲ್ಗಳನ್ನು ನಾವು ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ 2 ತಿಂಗಳು ಬರೋ ಗ್ಯಾಸು 4 ತಿಂಗಳು ಬರುತ್ತೆ. ನಾವು ಗ್ಯಾಸ್ ಬರ್ನಲ್ಗಳನ್ನು ಕ್ಲೀನ್ ಮಾಡ್ಕೊಳ್ದೆ ಹಾಗೆ ಬಿಟ್ಬಿಟ್ರೆ ಅದರಲ್ಲಿ ಗಲೀಜೆಲ್ಲ ಹಾಗೆ ಕೂತ್ಕೊಂಡ್ಬಿಟ್ಟು ಕೆಂಪು ಗುರಿತಾ ಇರುತ್ತೆ ಒಲೆ. ಆವಾಗ ಗ್ಯಾಸು ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ, ಹಾಗೆ ಲೀಕ್ ಕೂಡ ಆಗ್ತಾ ಇರುತ್ತೆ. ಸೊ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಗ್ಯಾಸ್ ನೀಟಾಗಿ ಬ್ಲೂ ಕಲರಲ್ಲಿ ಉರಿತಾ ಇರುತ್ತೆ, ಆವಾಗ ನಮಗೆ ಬಹಳ ದಿನ ಬರುತ್ತೆ. ಸೊ ನೋಡಿ, ನಾನು 3 ಬರ್ನಲ್ಗಳನ್ನು ಕೂಡ ನೀಟಾಗಿ ಈ ಪೌಡರಿಂದ ಬ್ರಷಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಇಟ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿರೋ ಬರ್ನಲ್ಗಳನ್ನು ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು ಒಂದು ಸಲ. ನೋಡಿ, ಈ ರೀತಿ ನೀಟಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿತು. ಈಗ ಒಂದು ಪ್ಲೇಟ್ಗೆ ವಾಶ್ ಮಾಡ್ಕೊಂಡಿರೋ ಬರ್ನಲನ್ನು ಎತ್ತಿಟ್ಕೊಂಡಿದ್ದೀನಿ. ನೋಡಿ ನೀರು ಎಷ್ಟು ಗಲೀಜಾಗಿ ಇದೆ ಅಂತ. ನೋಡಿ, ಬರ್ನಲ್ಗಳೆಲ್ಲ ಕ್ಲೀನ್ ಆಗಿದೆ. ಈಗ ಡ್ರೈ ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ. ಈಗ ಬರ್ನಲಲ್ಲಿ ಹೋಲ್ಸ್ ಇರುತ್ತೆ ಅಲ್ವಾ, ಆ ಹೋಲ್ಸ್ ಒಳಗಡೆ ಈ ಪಿನ್ನಿಂದ ಈ ಥರ ಚುಚ್ಚಬೇಕು. ಅದರಲ್ಲಿ ಏನಾದರೂ ಗಲೀಜಿತ್ತು ಅಂತಂದರೆ ಕ್ಲೀನ್ ಆಗಿಬಿಡುತ್ತೆ. ಸೊ 3 ಬರ್ನಲ್ಗೂ ಇದೇ ಥರನೇ ಪಿನ್ನಿಂದ ಚುಚ್ಚಬೇಕು ಹೋಲ್ ಒಳಗಡೆ. ನೋಡಿ, ಬರ್ನಲ್ ಇವಾಗ ನೀಟಾಗಿ ಕ್ಲೀನ್ ಆಗಿದೆ. ನಾನು 3 ಬರ್ನಲ್ನು ಕೂಡ ಪಿನ್ನಿಂದ ಚುಚ್ಚಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಬರ್ನಲ್ಗಳನ್ನು ಗ್ಯಾಸ್ ಒಲೆಗೆ ಫಿಟ್ ಮಾಡ್ಕೊಂಡ್ಬಿಟ್ಟು ಈಗ ಗ್ಯಾಸನ್ನು ಹಚ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಉರಿತಾ ಇದೆ ಒಲೆಗಳು ಅಂತ. ನೀವು ಕೂಡ ಇದೇ ಥರ ಬರ್ನಲ್ಗಳನ್ನು ವಾರದಲ್ಲಿ ಒಂದ್ಸಲಿ ಆದ್ರೂ ಕ್ಲೀನ್ ಮಾಡ್ಕೊಳ್ಳಿ. 2 ತಿಂಗಳು ಬರೋ ಗ್ಯಾಸು 4 ತಿಂಗಳು ಕೂಡ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇವತ್ತು ತೋರಿಸಿರುವಂತಹ ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.